ಜಲಾಂತರಗಳಲ್ಲಿ ಬಂದಂತಹ ಗೋರಿಗಳು ಕಟ್ಟ ಅದಕ್ಕೆ ಈಗ ತಡೆಯೊಡ್ಡುವಂತ ಪ್ರಕ್ರಿಯೆ ಯಾವ ರೀತಿ? ಹೌದು, ಉಳ್ಳಾಲಲ್ಲಿ ನೀವು ಮಾಡಿಸಿದ್ದೀರಿ ಅಂತ. ಹೌದು. ಈಗ ಇದರ ಬಗ್ಗೆ ದೀರ್ಘ ಚರ್ಚೆ ಕೂಡ ಆಗಿದೆ. ಇದರಲ್ಲಿ ಯಾರು ಸಂಘಟಕರು ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಹೇಳ್ತದೆ ಬೆಟ್ಟಿಂಗ್ ಮತ್ತು ಇದು ನಡೀತದೆ ಅಂತೇಳಿ, ಗ್ಯಾಮ್ಲಿಂಗ್. ಅದನ್ನು ನಡೆಸೋರು ಹೇಳ್ತಾರೆ ಅದನ್ನು ಅವರು ಯಾರು ಅದನ್ನು ಮಾತಾಡಬೇಕಾದ್ರೆ ಕ್ರಮ ತೆಕ್ಕೊಳ್ಳಿ, ಅವರನ್ನು ಮುಂದಿಕೊಂಡು ಇದನ್ನು ಸರಿಯಲ್ಲ ಅಂತೇಳಿ ಇವರು ಸಂಘಟಕರು, ಅದು ಹಿಂದಿಂದೆಲ್ಲ ಬಂದದಂಥ ವಿಚಾರಗಳು. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇದಕ್ಕೆ ಯಾಕಂತ ಹೇಳಿದರೆ ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ. ಈಗಲ್ಲ, ಇನ್ನು ಕಾಲ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿದ್ದು ಸಂಸ್ಕೃತಿಗೆ ಪರಂಪರೆ ಉಳಿಬೇಕು ಹೇಳಿಕೊಂಡು ಅದಕ್ಕೊಂದು ನಿಯಮವೇ, ವಿ ಶುಡ್ ಗೆಟ್ ಅನ್ ಆ್ಯಕ್ಟ್ ರೂಲ್ಸ್. ಒಟ್ಟಿಗೆ ಸೇರಿಕೊಂಡು ಶಾಸಕರೆಲ್ಲ ಸೇರಿಕೊಂಡು ಒಂದು ಅಲ್ಲ, ಅದು ಈಗ ನಾವು ಚರ್ಚೆ ಮಾಡ್ತೇವೆ. ಲಾ ಮಿನಿಸ್ಟ್ರು ಮತ್ತು ನಮ್ಮ ಅಡ್ವೈಸರ್ ಟು ದಿ ಚೀಫ್ ಲಾ ಅಡ್ವೈಸರ್ಗೆ ಮತ್ತು ಇಲಾಖೆಯವರು ಮಾತಾಡಿದ್ದೇನೆ, ಚರ್ಚೆ ನಡೀತಾ ಇದೆ. ಈಗ ನಮ್ಮ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ನಾನು ಇಲ್ಲಿ ಜಿಲ್ಲೆಯವನಾದ ಕಾರಣ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಚಿವರಿದ್ದಾರೆ, ಅವರು ಚರ್ಚೆ ನನ್ನ ಸಲಹೆ ಅವರಿಗೆ ಕೊಟ್ಟಿದ್ದೇನೆ. ಬಹುಶಃ ಮುಂದಿನ ಅದು ಬಗೆಹರಿಬಹುದಂತ ವಿಶ್ವಾಸ ನನಗೆ ಇದೆ. ಯಾಕೆ ವಿಭಾಗ ನೋಡಿ, ಈಗ ನಾನು ಇದನ್ನು ಸ್ಪೀಕರಿಗೆ ಅದು ಪಾಸ್ ಮಾಡೋ ಇದು ಅವಕಾಶ ಇತ್ತು ನನಗೆ. ಅದರಲ್ಲಿ ಎಲ್ಲೂ ಯಾವುದು ವಿಭಾಗ ಅಂತ ಮೆನ್ಷನ್ ಮಾಡಲಿಲ್ಲ. ಯಾರು ಇವತ್ತು ದ್ವೇಷ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ತಗೊಳ್ಳುವಂತು ಅಲ್ವಾ. ಅದರಲ್ಲಿ ಯಾಕೆ ನೋಡಿ, ಈ ದೇಶ ಬಲಿಷ್ಠವಾಗಬೇಕಂತೇಳಿ ಪ್ರತಿಯೊಬ್ಬರ ಕನಸು. ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಆಡೋ ಮಾತು, ಮಾಡೋ ಕೆಲಸ ಅದು ಸಮಾಜಕ್ಕೆ ಪೂರಕವಾಗಿದ್ದರೆ ಏನು ಸಮಸ್ಯೆ ಇಲ್ಲ. ದೇಶ ತನ್ನಿಂತಾನೇ ಒಂದಿನ ಸ್ಥಾನಕ್ಕೆ ಹೋಗಿ ನಿಲ್ತದೆ. ನಮ್ಮ ಪರಿಸ್ಥಿತಿ ಏನಿದೆ, ನಾ ಈ ಬಾಯಿಗೆ ಬಂದಾಗ ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದು, ನಮ್ಮ ಅರ್ಧ ಆಯುಷ್ಯ ಇಲ್ಲಿ ಮುಗಿಯಿತು ಇದರಲ್ಲಿ. ಆದ ಕಾರಣ ಅದರಲ್ಲಿ ಏನಾದರೂ ಲೋಪದೋಷ ಇದ್ದಲ್ಲಿ ಅದನ್ನು ಬಹುಶಃ ಅವ್ರು ಎಲ್ಲರಿಗೂ ರೈಟಿಂಗಲ್ಲಿ ಕೊಡ್ಬೋದು. ಅದು ಆ ಒಂದು ಭಾಗ ಟಾರ್ಗೆಟ್ ಮಾಡ್ತಾರೆ, ಈ ಭಾಗ ಅದು ನನಗೆ ಗೊತ್ತಿಲ್ಲ ಯಾವ ರೀತಿ ಅವರು ಹೇಳಿದರೂ ಕೂಡ ನನಗೆ ಅರ್ಥ ಆಗೋದಿಲ್ಲ. ಇದರಲ್ಲಿ ಹೆಚ್ಚು ಕಮ್ಮಿ ಇದರಲ್ಲಿ ಮತ್ತೇನಿದೆ, ನಮಗೆಲ್ಲರಿಗೂ ಕೂಡ ನೆಮ್ಮದಿ ಮತ್ತು ಶಾಂತಿ ಮತ್ತು ಸೋದರ ವಾತಾವರಣದಲ್ಲಿ ಇರಬೇಕು. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಕೇರಳದವರು ಮೂಗು ತೋರಿಸಿ ಇಲ್ಲಿ ವಿವಾದ ಸೃಷ್ಟಿ ಮಾಡಿ ಅದಕ್ಕೊಂದು ಅದು ನಾನು ಹೇಳಿದೆನಲ್ಲ, ನಾನು ಒಂದು ಸಭಾಧ್ಯಕ್ಷರಾಗಿ ನನಗೆ ಇದು ಯಾವುದೇ ವಿಚಾರದಲ್ಲಿ ನನ್ನದೇ ಒಂದು ವ್ಯಕ್ತಿ ಹೇಳಲಿಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ, ಅವರು ನೋಡಿಕೊಳ್ತಾರೆ ವಿಚಾರ. ನಮಗೆ ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಮತ್ತು ಸಂವಾದ ಸಂತೋಷ ವಾತಾವರಣ ನಿರ್ಮಾಣ ಮಾಡಲಿ, ಅಷ್ಟೇ ಹೇಳಲಿಕ್ಕೆ ಇಚ್ಛಿಸೋಣ.